ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 207ನೆಯ ತಿರುನಾಮ ದುರ್ಮರ್ಷಣಃ. ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹ ಭಗವಂತನು ತಮ್ಮ ಅವತಾರದ ಕಾರ್ಯವನ್ನು ಪೂರ್ಣಗೊಳಿಸುವ ಮೊದಲು ಪ್ರಹ್ಲಾದನನ್ನು ಅಸುರರ ರಾಜನಾಗಿ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದರು. ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಲು ಪ್ರಹ್ಲಾದನು ತನ್ನ ಕೋಣೆಗೆ ಹೋದನು. ಅಷ್ಟರಲ್ಲಿ ನರಸಿಂಹರು ಹಿರಣ್ಯಕಶಿಪುವಿನ ಸಿಂಹಾಸನದ ಮೇಲೆ ಕುಳಿತಿದ್ದರು. ಅವರ ಕೇಶದಿಂದ ಹೊರಬರುತ್ತಿದ್ದ ತೇಜಸ್ಸು ಇಡೀ ಸೃಷ್ಟಿಯನ್ನೇ ಸುಡುವಷ್ಟು ಅಪಾರವಾಗಿತ್ತು. ಹಿರಣ್ಯಕಶಿಪುವಿಗೆ ಅನೇಕ ವರಗಳನ್ನು ನೀಡಿ ತನ್ನ ಪ್ರಿಯ ಭಕ್ತನಾದ ಪ್ರಹ್ಲಾದನಿಗೆ ಇಷ್ಟೊಂದು ಕಷ್ಟಗಳು ಬರಲು ಕಾರಣವಾದ ಬ್ರಹ್ಮದೇವರ ಮೇಲೆ ಅವರಿಗೆ ಕೋಪವಿತ್ತು. ನರಸಿಂಹರ ಉಗ್ರ ರೂಪವನ್ನು ಕಂಡ ದೇವತೆಗಳು ಮತ್ತು ಋಷಿಗಳು ಅವರ ಹತ್ತಿರ ಹೋಗಲು ಹೆದರಿದರು. ಅವರ ಕೋಪವನ್ನು ಹೇಗೆ ಶಾಂತಗೊಳಿಸಬೇಕೆಂದು ಯೋಚಿಸಿದರು. ಮೊದಲು ಗಂಧರ್ವರು ದಿವ್ಯ ಸ್ತೋತ್ರಗಳನ್ನು ಹಾಡಿದರು. ಇಂದ್ರನು ಸ್ವರ್ಗಗಂಗೆಯ ತಂಪಾದ ನೀರನ್ನು ತಂದನು. ಆದರೆ ಇದರಿಂದಲೂ ನರಸಿಂಹರ ಕೋಪ ಕಡಿಮೆಯಾಗಲಿಲ್ಲ. ಕೊನೆಯ ಪ್ರಯತ್ನವಾಗಿ ದೇವತೆಗಳು ಶರಭ ಎಂಬ ಅರ್ಧ ಪ್ರಾಣಿ ಮತ್ತು ಅರ್ಧ ಪಕ್ಷಿಯ ರೂಪದ ವಿಚಿತ್ರ ಜೀವಿಯನ್ನು ಸೃಷ್ಟಿಸಿ ನರಸಿಂಹ ಭಗವಂತನನ್ನು ತಡೆಯಲು ಪ್ರಯತ್ನಿಸಿದರು. ಇದನ್ನು ಕಂಡ ನರಸಿಂಹ ಭಗವಂತನು ಮುಗುಳ್ನಕ್ಕರು. ದೇವತೆಗಳನ್ನು ಹಿರಣ್ಯಕಶಿಪುವಿನ ದೌರ್ಜನ್ಯದಿಂದ ರಕ್ಷಿಸಲು ತಾವೇ ಅವತಾರ ತಾಳಿದ್ದರೂ ಕೃತಜ್ಞತೆ ತೋರಿಸುವ ಬದಲು ತಮ್ಮನ್ನೇ ತಡೆಯಲು ಅವರು ಪ್ರಯತ್ನಿಸುತ್ತಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು. ದೇವತೆಗಳಿಗೆ ಪಾಠ ಕಲಿಸಲು ನರಸಿಂಹರು ಇನ್ನೂ ಭಯಂಕರವಾದ 2 ತಲೆಗಳ ಗಂಡಬೇರುಂಡ ಪಕ್ಷಿಯ ರೂಪವನ್ನು ಧರಿಸಿ ಶರಭನನ್ನು ಸುಲಭವಾಗಿ ಸೋಲಿಸಿದರು. ದೇವಾಲಯಗಳಲ್ಲಿರುವ ಗಂಡಬೇರುಂಡ ರೂಪದಲ್ಲಿ ಅದರ ಕೊಕ್ಕು ಮತ್ತು ಕಾಲುಗಳಲ್ಲಿ ಸಿಂಹ ಹಾಗೂ ಆನೆಗಳನ್ನು ಹಿಡಿದಿರುವಂತೆ ಚಿತ್ರಿಸಿರುತ್ತಾರೆ. ಇದು ಭಗವಂತನ ಅಪಾರವಾದ ಶಕ್ತಿ ಮತ್ತು ಪರಾಕ್ರಮವನ್ನು ಸೂಚಿಸುತ್ತದೆ. ಇದನ್ನು ಕಂಡ ದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಭಗವಂತನ ಕ್ಷಮೆಯನ್ನು ಕೋರಿದರು. ಸ್ವಲ್ಪ ಸಮಯದ ನಂತರ ಪ್ರಹ್ಲಾದನು ಹಿಂದಿರುಗಿದನು. ಭಗವಂತನ ಈ ಅದ್ಭುತ ರೂಪದ ಬಗ್ಗೆ ತಿಳಿದು ತಾನು ಆ ರೂಪವನ್ನು ನೋಡಬೇಕೆಂದು ಬಯಸಿದನು. ಆಗ ಭಗವಂತನು ತೆರಳಂದೂರು ದಿವ್ಯ ದೇಶದಲ್ಲಿ ತಪಸ್ಸು ಮಾಡುವಂತೆ ತಿಳಿಸಿದರು. ಇಂದಿಗೂ ತೆರಳಂದೂರಿನ ದೇವಾದಿರಾಜ ದೇವಾಲಯದಲ್ಲಿ ಭಗವಂತನು ಗಂಡಬೇರುಂಡ ಪದಕವನ್ನು ಧರಿಸಿರುವ ದರ್ಶನ ದೊರೆಯುತ್ತದೆ. ಅವರ ಪಕ್ಕದಲ್ಲೇ ಪ್ರಹ್ಲಾದನು ಅಂಜಲಿ ಮುದ್ರೆಯಲ್ಲಿ ನಿಂತಿರುವುದನ್ನು ಕಾಣಬಹುದು. ಇದರ ಜೊತೆಗೆ ಹೈದರಾಬಾದ್ ಸಮೀಪದ ಯಾದಗಿರಿ ಗುಡ್ಡದಲ್ಲಿಯೂ ಗಂಡಬೇರುಂಡ ನರಸಿಂಹರ ದರ್ಶನ ಸಿಗುತ್ತದೆ. ಅಲ್ಲಿ ನರಸಿಂಹರ 3 ರೂಪಗಳಿದ್ದು ಅವುಗಳಲ್ಲಿ ಒಂದು ಗಂಡಬೇರುಂಡ ನರಸಿಂಹರ ರೂಪವಾಗಿದೆ. ದುರ್ಮರ್ಷಣಃ ಎಂಬ ತಿರುನಾಮದ ಅರ್ಥ ಯಾರಿಂದಲೂ ಸೋಲಿಸಲಾಗದವನು, ಯಾರೂ ಎದುರಿಸಲಾಗದವನು ಎಂದು. ಹಿರಣ್ಯಕಶಿಪುವಿನಂತಹ ಬಲಶಾಲಿ ಅಸುರನಾಗಲಿ ದೇವತೆಗಳಾಗಲಿ ಯಾರಿಂದಲೂ ನರಸಿಂಹರನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ನಾವು ಪ್ರತಿದಿನ ದುರ್ಮರ್ಷಣಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ವಿಜಯ, ಯಶಸ್ಸು ಮತ್ತು ಶುಭ ಫಲಗಳನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.